ನಾನು ರಘು, ಪೊಲೀಸ್ ಆಫೀಸರ್. ನನ್ನ ಕರಿಯರ್ನಲ್ಲಿ ನೋಡಿದ ಅತ್ಯಂತ ವಿಚಿತ್ರ ಪ್ರಕರಣಗಳಲ್ಲಿ ಇದು ಒಂದು ಆಕ್ಸಿಡೆಂಟ್, ಆದ್ರೆ ಬಾಡಿ ಇಲ್ಲ. ಬೆಂಗಳೂರು ಹೊರವಲಯ, ಸುಮಾರು ಬೆಳಿಗ್ಗೆ 5:30ಕ್ಕೆ ನಮಗೆ ಕಾಲ್ ಬಂತು. ರಸ್ತೆ ಬದಿಯಲ್ಲಿ ಕ್ರ್ಯಾಶ್ ಆದ ಕಾರು. ನಾವು ಸ್ಥಳಕ್ಕೆ ತಲುಪಿದಾಗ ಗಾಜು ಒಡೆದಿತ್ತು, ಒಳಗೆ ರಕ್ತದ ಗುರುತುಗಳು. ಆದರೆ ಯಾರೂ ಇರಲಿಲ್ಲ. ಕಾರಿನಲ್ಲಿ ಸಿಕ್ಕಿದ್ದು ಒಂದು ಡ್ರೈವಿಂಗ್ ಲೈಸೆನ್ಸ್, ಹೆಸರು ನಂದನ್. ಕಾರ್ ನಂಬರ್ ಪ್ಲೇಟ್ ಇರಲಿಲ್ಲ. ಯಾವುದೇ ಸಿಸಿಟಿವಿ ಫುಟೇಜ್ ಕೂಡ ಇಲ್ಲ. ಮೊದಲಿಗೆ ಇದು ಸಿಂಪಲ್ ಆಕ್ಸಿಡೆಂಟ್ ಅಂತ ಅನಿಸ್ತು, ಆದರೆ ಬಾಡಿ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಏರಿಯಾ ಸಂಪೂರ್ಣ ಸರ್ಚ್ ಮಾಡಿದೆವು. ನದಿ, ಕಾಲುವೆ, ಸುತ್ತಮುತ್ತ ಎಲ್ಲ ಯಾವುದೂ ಕ್ಲೂ ಸಿಕ್ಕಿಲ್ಲ. ಕೇಸ್ ಆಲ್ಮೋಸ್ಟ್ ಸೀರಿಯಸ್ ಆಗ್ತಾ ಇತ್ತು. ಅಷ್ಟರಲ್ಲಿ ಒಂದು ಸಿಸಿಟಿವಿ ಕ್ಲಿಪ್ ಸಿಕ್ಕಿತು. ಆಕ್ಸಿಡೆಂಟ್ ಮುಂಚೆ ರಾತ್ರಿ ನಂದನ್ 2 ಬಿಯರ್ ಬಾಟಲ್ ತೆಗೆದುಕೊಂಡಿದ್ದ. ಕ್ಲಿಪ್ನಲ್ಲಿ ಅವನ ಜೊತೆ ಇನ್ನೊಬ್ಬ ಇದ್ದ. ಅದೇ ಸಮಯದಲ್ಲಿ ನಮಗೆ ಕರೆ ಬಂತು. ನಮ್ಮ ಫೊರೆನ್ಸಿಕ್ ಟೀಮ್ ಒಂದು ಸಣ್ಣ ಡೀಟೇಲ್ ಕೊಟ್ರು. ಡ್ರೈವರ್ ಸೀಟ್ ಹೈಟ್. ರಿಪೋರ್ಟ್ ಪ್ರಕಾರ ಕಾರ್ ಡ್ರೈವ್ ಮಾಡಿದವನು 6 ಫೀಟ್ ಹೈಟ್ ಇರಬೇಕು, ಆದ್ರೆ ನಂದನ್ 5.6 ಫೀಟ್ ಮಾತ್ರ. ಅಷ್ಟರಲ್ಲಿ ನಮಗೆ ಕ್ಲಿಯರ್ ಆಯ್ತು, ಇದು ಆಕ್ಸಿಡೆಂಟ್ ಮಾತ್ರ ಅಲ್ಲ. ನಾವು ಅವನ ಫ್ರೆಂಡ್ಸ್ ಸರ್ಕಲ್ ಚೆಕ್ ಮಾಡಿದೆವು. ಒಂದು ಹೆಸರು ಪದೇ ಪದೇ ಕೇಳಿ ಬರ್ತಿದ್ದ ಹೆಸರು ಮನು. ನಾವು ಮನು ಮನೆಗೆ ಸರ್ಚ್ ವಾರೆಂಟ್ ಜೊತೆ ಹೋದೆವು. ಅಲ್ಲಿ ಸಿಕ್ಕಿದ್ದು ಒದ್ದೆಯಾದ ಶೂಸ್, ಕೆಸರು ಮತ್ತು ನೀರಿನ ಗುರುತುಗಳು. ಫೊರೆನ್ಸಿಕ್ ಟೆಸ್ಟ್ ಕನ್ಫರ್ಮ್ ಮಾಡ್ತು, ಅದು ಬ್ರಿಡ್ಜ್ ಕೆಳಗಿನ ನದಿಯ ಮಣ್ಣು. ಇನ್ನೊಂದು ಎವಿಡೆನ್ಸ್ ಮನು ಮೊಬೈಲ್ GPS ಮತ್ತು ಅವನ ಕಾಲಿಗೆ ಆದ ಗಾಯ. ಇಂಟರಗೇಷನ್ನಲ್ಲಿ ಮನು ಹೇಳಿದ್ದು, ಸರ್, ನಾವು ನೈಟ್ ಡ್ರೈವ್ಗೆ ಹೋಗಿದ್ವಿ, ಸ್ವಲ್ಪ ಡ್ರಿಂಕ್ ಮಾಡಿದ್ವಿ, ಹಣದ ವಿಷಯಕ್ಕೆ ಜಗಳ ಆಯ್ತು, ರ್ಯಾಶ್ ಡ್ರೈವಿಂಗ್ ಇಂದ ನಾನು ಕಂಟ್ರೋಲ್ ಕಳ್ಕೊಂಡೆ, ಆಕ್ಸಿಡೆಂಟ್ ಆಯ್ತು. ನಂದನ್ ಮೂವ್ ಆಗ್ತಿರ್ಲಿಲ್ಲ. ನಾನು ಭಯಪಟ್ಟು ಬಾಡಿಯನ್ನು ಬ್ರಿಡ್ಜ್ ಕೆಳಗೆ ನೀರಿಗೆ ತಳ್ಳಿಬಿಟ್ಟೆ. ಕಾರ್ ಅಲ್ಲಿ ಬಿಟ್ಟು ನಂಬರ್ ಪ್ಲೇಟ್ ತೆಗೆದು ಓಡಿ ಹೋದೆ ಸರ್. ಆದ್ರೆ ಆ ಪ್ರಕರಣ ನಡೆದ್ದು 5 ವರ್ಷ ಆದ್ರೂ ನಂದನ್ ಬಾಡಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ಸರಿಯಾದ ಎವಿಡೆನ್ಸ್ ಇಲ್ಲದ ಕಾರಣ ಮನುಗೆ ಕೋರ್ಟ್ ನಿರಪರಾಧಿ ಎಂದು ಘೋಷಿಸಿತು. ಈ ಕೇಸ್ ಅನ್ಸಾಲ್ವ್ಡ್ ಕೇಸ್ ಹಾಗೆಯೇ ಉಳಿದಿತ್ತು. ಎವಿಡೆನ್ಸ್ ಇಲ್ಲ ಅಂದ್ರೆ ಸತ್ಯ ಇಲ್ಲ ಅಂದ್ರೇನಲ್ಲ. ಕೆಲವೊಮ್ಮೆ ಸತ್ಯ ನೀರಿನ ಕೆಳಗೆ ಜೀವಂತವಾಗೇ ಇರುತ್ತದೆ. ಮತ್ತೆ ಸಿಗೋಣ.